ಈ ಬಾರಿ ಬಿಜೆಪಿ ಕಾಂಗ್ರೆಸ್ ಪೈಪೋಟಿಯಿಂದಾಗಿ ಕೋಟೆಕಾರು ಜಿಲ್ಲಾ ಪಂಚಾಯತ್ನ ಸಿಪಿಎಂ ಅಭ್ಯರ್ಥಿ ಜಯಂತ ನಾಯಕ್ ವಿಜಯಿಯಾಗುತ್ತಾರೆ ಎಂದು ಎಡಪಕ್ಷ ಹಾಗೂ ಜೆಡಿಎಸ್ನ ಅಭಿಪ್ರಾಯವಾಗಿದೆ. ಕೋಟೆಕಾರು ಜಿಲ್ಲಾ ಪಂಚಾಯತ್ ಕ್ಷೇತ್ರದ ಸಿಪಿಎಂ ಅಭ್ಯರ್ಥಿಯಾಗಿ ಜಯಂತ ನಾಯಕ್ ಕಣದಲ್ಲಿದ್ದಾರೆ. ಅವರು ಶನಿವಾರ ಅಪಾರ ಬೆಂಬಲಿಗರೊಂದಿಗೆ ಕೋಟೆಕಾರು ಪ್ರದೇಶದ ಮನೆ ಮನೆಗಳಿಗೆ ತೆರಳಿ ಮತಯಾಚನೆ ನಡೆಸಿದರು. ಈ ವೇಳೆ ಮಾಧ್ಯಮಗಳೊಂದಿಗೆ ಮಾತನಾಡಿದ ಜಯಂತ ನಾಯಕ್, ಬಿಜೆಪಿಯ ಭ್ರಷ್ಟತೆ, ಕಾಂಗ್ರೆಸ್ನ ಮೋಸ ಜನರಿಗೆ ಅರ್ಥವಾಗಿದ್ದು ಈ ಬಾರಿ ಎಡಪಕ್ಷ ಹಾಗೂ ಜೆಡಿಎಸ್ ಅನ್ನು ಜನ ಬೆಂಬಲಿಸಲಿದ್ದಾರೆ ಎಂದರು. ಪಕ್ಷಕ್ಕೆ ಒಳ್ಳೆ ರೀತಿಯಿಂದ ಜನ ಸ್ಪಂದಿಸ್ತಾ ಇದ್ದಾರೆ. ಯಾಕಂತ ಹೇಳಿದ್ರೆ ಮಾರ್ಕ್ಸಿಸ್ಟ್ ಕಮ್ಯುನಿಸ್ಟ್ ಪಾರ್ಟಿ ಜನಸಾಮಾನ್ಯರ ಪ್ರಶ್ನೆಯನ್ನು ತಗೊಂಡು ನಿರಂತರ ಹೋರಾಟ ಮಾಡ್ತಾ ಇದೆ. ಅದು ರೇಷನ್ ಕಾರ್ಡ್ ಆಗಿರ್ಬೋದು, ಮತ್ತು ಹಕ್ಕುಪತ್ರದ ಪ್ರಶ್ನೆ ಆಗಿರ್ಬೋದು, ಬಡವರಿಗೆ ನಿವೇಶನ ಇಲ್ಲದ ಪ್ರಶ್ನೆ ಆಗಿರ್ಬೋದು. ಇದರ ಬಗ್ಗೆ ಸಿಪಿಎಂ ಪಕ್ಷ ನಿರಂತರವಾಗಿ ಹೋರಾಟ ಮಾಡ್ತಾ ಇದೆ. ಅದೇ ರೀತಿ ಈಗ ಜಿಲ್ಲಾ ಪಂಚಾಯಿತಿ, ತಾಲೂಕು ಪಂಚಾಯತ್ ಚುನಾವಣೆ ಬಂದಿದೆ. ಕಮ್ಯುನಿಸ್ಟ್ ಪಾರ್ಟಿಯಿಂದ ನಾನು ಸ್ಪರ್ಧೆಗಿಳಿದಿದ್ದೇನೆ. ಅದೇ ರೀತಿ ತಾಲೂಕು ಪಂಚಾಯಿತಿಗೆ ವಿಜಯಲಕ್ಷ್ಮಿ ಎಂಬ ಸಮಾಜ ಸೇವಕಿ ಇವರು ಸ್ಪರ್ಧೆಗೆ ನಿಂತಿದ್ದಾರೆ. ಇದೇ ವೇಳೆ ಸೋಮೇಶ್ವರ 1ನೇ ತಾಲೂಕು ಪಂಚಾಯತ್ ಕ್ಷೇತ್ರದ ವಿಜಯಲಕ್ಷ್ಮಿ ಕೂಡ ಮತಯಾಚನೆ ನಡೆಸಿದರು. ಸೋಮೇಶ್ವರ ಗ್ರಾಮ ಪಂಚಾಯತ್ನಲ್ಲಿ ಬಿಜೆಪಿ ಮಾಡಿದ ಅವಾಂತರಗಳ ಬಗ್ಗೆ ಸಿಪಿಐ ಮುಖಂಡ ಸಂಜೀವ ಪಿಲಾರ್ ಬೆಳಕು ಚೆಲ್ಲಿದರು. ಒಂದು ನಿರೀಕ್ಷೆ ಇಟ್ಟುಕೊಂಡಿದ್ದೆವು. ಈ ಕ್ಷೇತ್ರದಲ್ಲಿ ಬಹಳಷ್ಟು ಕೆಲಸಗಳಾಗಬಹುದು. ಜಿಲ್ಲಾ ಪಂಚಾಯತಿಯಲ್ಲಿ ಬಹಳಷ್ಟು ಅನುದಾನ ಉಂಟು. ಈ ಗ್ರಾಮ ಕುಡಿಯುವ ನೀರಿನ ವ್ಯವಸ್ಥೆ ಕೂಡ ಒಂದು ಪೂರಕವಾದಂಥ ವಾತಾವರಣ ಆಗ್ಬಹುದಂತ ನಿರೀಕ್ಷೆ ಇಟ್ಟುಕೊಂಡಿದೆ. ಆದರೆ ಆ ಗೆದ್ದಂಥ ಮಹಿಳೆ ಸುಮಾರು 5 ವರ್ಷದಿಂದ ಇಲ್ಲಿ ಮತ ಕೇಳಲಿಕ್ಕೆ ಬಂದವರು ಸುಮಾರು 5 ವರ್ಷದ ನಂತರ ನಿನ್ನೆ ನಮ್ಮ ಕಡೆ ಎಲ್ಲ ಓಟ್ ಕೇಳ್ತಾ ಬಂದಿದ್ರು. ಹಲವಾರು ಮನೆಗಳಲ್ಲಿ ಕೇಳಿದ್ರು ಅವರಿಗೆ 5 ವರ್ಷದ ನಂತರ ನಿಮಗೆ ಬರಲಿಕ್ಕೆ ಪುರ್ಸೋದು ಸಿಗ್ತಲ್ಲ ಅಂತ. ಸೊ ಅವರು ಈ ಪ್ರದೇಶಕ್ಕೆ ಇಡೀ ಗ್ರಾಮದಲ್ಲಿ ಕೂಡ ಏನೊಂದು ಕೆಲಸ ಮಾಡಲಿಕ್ಕೆ ಅವರು ಪ್ರಯತ್ನ ಪಡಲಿಲ್ಲ. ಜಿಲ್ಲಾ ಪಂಚಾಯತಿ ಅಧ್ಯಕ್ಷರಾಗಿ ಬಹಳಷ್ಟು ಅನುದಾನಗಳನ್ನು ಕೂಡ ಅವರು ಈ ಪ್ರದೇಶಕ್ಕೆ ಉಪಯೋಗ ಮಾಡಲಿಕ್ಕೆ ಅವರಿಂದ ಸಾಧ್ಯವಾಗಿಲ್ಲ. ಪುನಃ ಅವರು ಅವರ ಪಕ್ಷದ ಅಭ್ಯರ್ಥಿ ಪರ ಚುನಾವಣೆಯಲ್ಲಿ ಕೆಲಸ ಮಾಡ್ತಾ ಇದ್ದಾರೆ. ಆದರೆ ಈ ಸಲದ ಚುನಾವಣೆಯಲ್ಲಿ ಒಂದು ಒಳ್ಳೆಯ ವಾತಾವರಣ ನಮಗೆ ಸಿಕ್ಕಿದೆ. ಯಾಕೆಂದರೆ ಎರಡೂ ಪಕ್ಷಗಳು ಕೂಡ ಈಗ ಕಾಂಗ್ರೆಸ್ ಮತ್ತು ಬಿಜೆಪಿ ಭ್ರಷ್ಟಾಚಾರದಲ್ಲಿ ಮುಳುಗಿರುವಂಥ ಸಂದರ್ಭದಲ್ಲಿ ಮತದಾರರು ಚೆನ್ನಾಗಿ ತಿಳ್ಕೊಂಡಿದ್ದಾರೆ. ಈ ಸಲ 3ನೇ ಒಂದು ಪಕ್ಷವನ್ನು ಇಲ್ಲಿ ಆಯ್ಕೆ ಮಾಡಬೇಕು. ಯಾಕೆಂದರೆ ನಾವು ಈ ಸಲ ಜನತಾದಳ ಜಾತ್ಯತೀತ ಪಕ್ಷದೊಂದಿಗೆ ನಾವು ಹೊಂದಾಣಿಕೆ ಮಾಡಿಕೊಂಡಿದ್ದೇವೆ. ಕೋಟೆಕಾರು ಸಮೀಪದ ಕಣ್ಣೀರ್ ತೋಟದ ಶ್ರೀ ಮಲಯಾಳ ಚಾಮುಂಡಿ ದೇವದ ವಾರ್ಷಿಕ ಕಟ್ಟೆ ಉತ್ಸವ ಶನಿವಾರ ಶ್ರದ್ಧಾ ಭಕ್ತಿಯಿಂದ ನಡೆಯಿತು. ಕೋಟೆಕಾರು ಸಮೀಪದ ಕುಲ್ಯದ ಶ್ರೀ ಮಲಯಾಳ ಚಾಮುಂಡಿ ಬಂಟ ಹಾಗೂ ವೈದ್ಯನಾಥ ದೇವಿಗಳ ಕಟ್ಟೆ ನೇಮೋತ್ಸವ ಶನಿವಾರ ಶ್ರದ್ಧಾ ಭಕ್ತಿಯಿಂದ ನಡೆಯಿತು. ಈ ಬಾರಿ ಗದ್ದೆಯ ಬಳಿಯಲ್ಲೇ ನಿರ್ಮಾಣಗೊಂಡಿರುವ ನೂತನ ತೀರ್ಥಬಾವಿ ಹಾಗೂ ಜೋಗಿಬನದ ಮುಂಭಾಗದಲ್ಲಿ ಗ್ರಾಮ ದೇವತೆ ಮಲಯಾಳ ಚಾಮುಂಡಿಗೆ ಅಣಿಯೇರಿಸಿ ಧೂಪ ದೀಪ ಬೆಳಗಿದ ಬಳಿಕ ದೈವಗಳ ನೇಮ ಆರಂಭಗೊಂಡಿತು. ನಂದಿನಿ ಗಟ್ಟಿತಿ ಎಂಬ ಸಾತ್ವಿಕ ಮಹಿಳೆಯ ಭಕ್ತಿಗುಲಿದು ಬಂದ ದೇವಿ ಎಂದು ಪ್ರಸಿದ್ಧಿ ಪಡೆದಿರುವ ಮಲಯಾಳ ಚಾಮುಂಡಿ ದೇವದ ನೇಮ ನೋಡುವುದೇ ಕಣ್ಣಿಗೊಂದು ಹಬ್ಬ. ನೇಮದ ಕೊನೆಯಲ್ಲಿ ದೈವ ತಂತ್ರಿವರಿಯರಿಗೆ ಹಾಗೂ ಭಕ್ತಾದಿಗಳಿಗೆ ಅಭಯ ನೀಡಿ ನಂತರ ಗಂಧ ಬೋಳಿಯ ನೀಡಿತು. ಚಿತ್ರಭೂತಳ ಪರಶುರಾಮ ಸೃಷ್ಟಿ ಪುಣ್ಯಭೂಮಿ ತುಳುನಾಡು ನಲ 24 ಬ್ರಹ್ಮಕುಲತ್ತೆ ತಂತ್ರಧಾರಣರು ಪಾಲ ಬ್ರಹ್ಮಸವಿತ್ತ ನಿನ್ನ ಮದಿಪೂರ್ಣ ಕೊಲ್ಲೆಯ ಮಾಯಾದ ಪೂರ್ಣ ಸುಯದ ಚಿತ್ರ ಬನ್ನಾಭಾಷೆ ಮಾಡಿರೆ ಯಾರಿಗೆ ಸೇರಂದಿರಿಗೆ ಸಮದಾರಿಗಳ ಮದಿಪೂರ್ಣ ಕೊಲ್ಲೆಗಳ ಮಾಯಾದ ಪೂರ್ಣ ಬನ್ನಾಭಾಷೆ ಮಾಡಿರೆ ಏನಕ್ಕೆ ಸೋತಿರೆ ಮುಕ್ತೇಸರಾದ ನಾರಾಯಣ ಕಣ್ಣೀರ್ ತೋಟ, ಎಚ್ ಶ್ರೀಧರ್,
ಸೀತಾರಾಮ್ ಬಂಗೇರ, ಕೃಷ್ಣಪ್ಪ ಅಡ್ಕ ಮುಂತಾದವರು ಈ ವೇಳೆ ಹಾಜರಿದ್ದರು. ಶನಿವಾರ ದೈವಗಳ ವಾಲಸರಿ ಉತ್ಸವ ನಡೆಯಿತು. ಕೊನೆಯಲ್ಲಿ ಮತ್ತೊಮ್ಮೆ ವಾರ್ತೆಗಳ ಮುಖ್ಯಾಂಶಗಳು. ಹಿಂದುತ್ವವನ್ನು ಇತರರಿಗೆ ಕಲಿಸಿಕೊಡಬೇಕಾಗಿಲ್ಲ. ಭಯೋತ್ಪಾದಕರಂತೆ ಮಾತನಾಡುತ್ತಿರುವ ತೊಗಾಡಿಯ ಮುತಾಲಿಕ್ ಬಿನ್ ಲಾಡನ್ಗೆ ಸಮಾನ. ಬಿಕೆ ಹರಿಪ್ರಸಾದ್ ಕಿಡಿನುಡಿ. ಅರವತ್ತು ವರ್ಷಗಳಲ್ಲಿ ಮುಸ್ಲಿಮರನ್ನು ವಂಚಿಸಿದ ಕಾಂಗ್ರೆಸ್, ಇವರ ಆಟ ಇನ್ನು ನಡೆಯುವುದಿಲ್ಲ. ಅನ್ವರ್ ಮಾಣಿಪಾಡಿ. ಸಂತೋಷ್ ರೈ, ಸತೀಶ್ ಕುಂಪಲ ಮನೆ ಮನೆಯಲ್ಲಿ ಮತಯಾಚನೆ. ವಿಟ್ಲದ ಹನುಮಗಿರಿಯಲ್ಲಿ ವಿಠಲ್ ಪೈ ಸಮಾಜ ಭವನ ಲೋಕಾರ್ಪಣೆ. ಕನೀರ್ ತೋಟದಲ್ಲಿ ವೈಭವದ ಮಲಯಾಳ ಚಾಮುಂಡಿ ಕಟ್ಟೆ ಉತ್ಸವ. ಇಲ್ಲಿಗೆ ಇಂದಿನ ಮನಾಡು ವಾರ್ತೆಗಳ ಮುಕ್ತಾಯವಾಯಿತು. ವಿಶೇಷ ವರದಿಗಳೊಂದಿಗೆ ಮುಂದಿನ ವಾರ್ತೆಯೊಡನೆ ಮತ್ತೆ ಭೇಟಿಯಾಗೋಣ. ವಂದನೆಗಳು.